ಚುಪ್ಪಿ ಮಗಳು ಎಂತ ಮಾಡ್ತಿದ್ಯಾ ಮನೆ? ಅಜ್ಜಿ ಅಜ್ಜಿ ನನ್ ಹುಂಡಿಗೆ ದುಡ್ಡು ಹಾಕ್ತಿದ್ದೆ ಅಜ್ಜಿ. ನೀನು ತಾತ ತಮ್ಮಣಿ ಮಾವ ಅಮ್ಮ ಪಪ್ಪ ಎಲ್ಲ ನಂಗೆ 1 ರೂಪಾಯಿ 2 ರೂಪಾಯಿ ಎಲ್ಲ ದುಡ್ಡು ಕೊಡ್ತಿರಲ್ಲ, ಅದನ್ನೆಲ್ಲ ತಂದು ನಾನು ಹುಂಡಿ ಒಳಗಡೆ ಜೋಡಿಸಿ ಇಟ್ಟಿದ್ದೀನಿ ಅಜ್ಜಿ. 1 ರೂಪಾಯಿ ವೇಸ್ಟ್ ಮಾಡಿಲ್ಲ. ಏನಾದ್ರೂ ತಿಂಡಿ ತಿನ್ಬೇಕು ಅನ್ಸಿದ್ರೆ ಬೇರೆಯವ್ರ ಹತ್ರ ತೆಗಿಸ್ಕೊಂತೀನಿ. ಹುಂಡಿಲಿರೋ ದುಡ್ಡನ್ನ ಮಾತ್ರ ಖರ್ಚು ಮಾಡಲ್ಲ, ನನ್ನ ಹತ್ರ ಇರೋ ದುಡ್ಡನ್ನು ಖರ್ಚು ಮಾಡಲ್ಲ. ಎಲ್ಲಾನು ಹುಂಡಿಲ್ ತಂದು ಹಾಕಿ ಸೇವ್ ಮಾಡ್ತೀನಿ ಅಜ್ಜಿ. ವೆರಿ ಗುಡ್ ವೆರಿ ಗುಡ್. ಒಳ್ಳೇದಾಯ್ತು ಕಣವ. ಕೊಟ್ಟಿದ್ದ ದುಡ್ಡುಗಳನ್ನೆಲ್ಲ ಕೂಡ್ಸಿಟ್ಕೊಂಡು ಹುಂಡಿಗೆ ಹಾಕೊಂಡ್ರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಅಜ್ಜಿ ದುಡ್ಡನ್ನ ಕೂಡ್ಸಿ ನನ್ನಷ್ಟೇ ಎತ್ತರ ಇರೋ ಬಾರ್ಬಿ ಡಾಲ್ ತಗೊಂತೀನಿ ಅಜ್ಜಿ. ಸರಿ ಕಣವ, ಆಯ್ತು ಏನಾದ್ರೂ ತಗೊಳ್ಳಿವಂತೆ. ಸದ್ಯಕ್ಕೆ ನಿನ್ ಹುಂಡಿಯಿಂದ ಒಂದು 30 ರೂಪಾಯಿ ತೆಗ್ದಿರವ. ಯಾವ್ದಕ್ಕೂ 30 ರೂಪಾಯಿ ಬೇಕಾ? ಯಾಕಜ್ಜಿ? ನಾನೇ 1 ರೂಪಾಯಿ 2 ರೂಪಾಯಿ ಎಲ್ಲ ಹಾಕಿ ಕೂಡ್ಸಿಟ್ಕೊಂಡಿದೀನಿ, 30 ರೂಪಾಯಿ ಕೇಳ್ತಿದೀಯಾ? ಚುಪ್ಪಿ ಪಾಪು, ಅದು ನನ್ನ ಹತ್ರ ಬರೀ 500 ರೂಪಾಯಿ 1000 ರೂಪಾಯಿ 2000 ರೂಪಾಯಿ ನೋಟ್ಗಳು ಕಣವ ನನ್ನ ಹತ್ರ ಇರೋದು. ನನಗೇನು ಅನ್ನಿಸ್ತು ಅಂದ್ರೆ ಒಂಚೂರು ಹಿಂಗೆ ಆಚೆಗಡೆ ನಡ್ಕೊಂಡು ಹೋಗಿ ಒಂದೊಂದು ಪ್ಲೇಟ್ ಪಾನಿಪುರಿ ತಿನ್ಕೊಂಬಂದ್ರೆ ಹೆಂಗಿರುತ್ತೆ ಅಂತ ಅನ್ನಿಸ್ತಾ. ಆದ್ರೆ ನನ್ನ ಕೈಯಲ್ಲಿ ಚಿಲ್ಲರೆ ಕಾಸೇ ಇಲ್ಲ ಕಣ್ಮನೆ. ಎಲ್ಲಿ ಹುಡುಕಿದ್ರು 10 ರೂಪಾಯಿ 20 ರೂಪಾಯಿ ಸಿಗ್ತಾನೆ ಇಲ್ಲ ನೋಡು. 500 1000 ರೂಪಾಯಿ 2000 ರೂಪಾಯಿ ಎಲ್ಲ ಮುರ್ಸಿದ್ರೆ ಪಾನಿಪುರಿ ತಿನ್ನಕ್ಕೆ ಅಂತ ಅದಲ್ಲೇ ಕರ್ಗೋಗ್ಬಿಡುತ್ತೆ. ಕಣ್ಣಿಗೆ ಕಂಡಿದ್ದೆಲ್ಲ ತಗೊಂಡು ದುಡ್ಡೆಲ್ಲ ಖಾಲಿ ಆಗೋಗ್ಬಿಡುತ್ತೆ ಕಣ್ಮನೆ. ಅದಕ್ಕೆಯ ನೀನು ಹುಂಡಿಯಿಂದ ಒಂದು 30 ರೂಪಾಯಿ ತೆಗೆದು ಬಿಟ್ರೆ ನಾನು ನೀನು ಮೆಲ್ಲೆ ನಡ್ಕೊಂಡು ಹೋಗಿ ಪಾನಿಪುರಿ ಗೋಲ್ಗಪ್ಪ ಎಲ್ಲ ತಿನ್ಕೊಂಡು ಮಜವಾಗಿ ತೇಕ್ಕಂಬರ್ಬೋದು ಕಣವ. ಹೆಂಗೈತೆ ನನ್ನ ಐಡಿಯಾ? ಸೂಪರ್ ಆಗಿದೆ ಅಲ್ವಾ ಅಜ್ಜಿ? ಪಾನಿಪುರಿ ತಿನ್ಕೊಂಬರೋ ಐಡಿಯಾ ಏನೋ ಸೂಪರ್ ಆಗಿದೆ. ಆದ್ರೆ ಯಾಕಜ್ಜಿ ನಿನಗೆ ನನ್ನ ಹುಂಡಿ ದುಡ್ಡೇ ಬೇಕು? ಹೋಗಜ್ಜಿ, ಅಮ್ಮನ ಹತ್ರ ಚಿಲ್ಡ್ರೆ ಇದ್ರೆ ಕೇಳಜ್ಜಿ. ಅಯ್ಯೋ ಚುಪ್ಪಿ ಪಾಪು, ಪುಟ್ಟಿ ಹತ್ರನು ಕೇಳ್ದೆ ಕಣವ 10-20 ರೂಪಾಯಿ ಚಿಲ್ಡ್ರೆ ಐತಾ ಅಂತ. ಅವಳ ಹತ್ರನು ಬರೀ 500-1000 ರೂಪಾಯಿ ನೋಟ್ಗಳೇ ಇದಾವಂತೆ. ಅವಳು ಹೇಳಿದ್ಲು ನಿನ್ ಕೈಲಿ ತುಂಬಾ ಚಿಲ್ಡ್ರೆಗಳೆಲ್ಲ ಕೊಟ್ಟು ಹುಂಡಿಗೆ ಹಾಕಿದೀನಿ ಅಂತ. ಅದಕ್ಕೆ ಅದರಿಂದನೇ ಒಂದು 20-30 ರೂಪಾಯಿ ತೆಗಿಯವ. ಬಾರವ ಹೋಗ್ ಬರೋಣ. ಪಾನಿಪುರಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರೇ ಬರ್ತಿದೆ. ನೀನಂತೂ ಹುಟ್ಟು ತಿಂಡಿ ಪೋತಿ ಅಜ್ಜಿ. ನನಗೂ ಆಸೆ ಮಾಡ್ತಿದೀಯಾ? ನೀನ್ ಹೇಳದ್ ನೋಡಿದ್ರೆ ನನಗೂ ಪಾನಿಪುರಿ ತಿನ್ಬೇಕು ಅನ್ನಿಸ್ತಿದೆ. ಇರು ಅತ್ಲಾಗಿ ಇನ್ನೇನ್ ಮಾಡ್ಲಿ, ಹುಂಡಿಯಿಂದಾನೇ ಒಂದ್ 30 ರೂಪಾಯಿ ತೆಗಿತೀನಿ. ಚೆನ್ನಾಗಿ ಕುಲ್ಕವ, ರೂಪಾಯಿ ದುಡ್ಡೆಲ್ಲ ಬೀಳುತ್ತೆ. ಹೆರಿಕೊಂಡೋಗಿ ಪಾನಿಪುರಿ ತಿನ್ಕ ಬರೋಣ. ನಾವು ಚಿಕ್ಕದ್ರಲ್ಲಿ ಹಿಂಗೆ ಮಾಡ್ತಿದ್ವಿ. ನಮ್ಮ ಅಪ್ಪಯ್ಯ ಅಮ್ಮ ಎಲ್ಲ ಗೋಲ್ಕುದೊಳಗಡೆ ದುಡ್ಡು ಹಾಕಿದ್ರೆ ಎಲ್ಲ ಕೊಡ್ವಿ ತಗೊಂಡು ಐಸ್ ಕ್ಯಾಂಡಿ ಎಲ್ಲ ತಗೊಂಡು ತಿಂತಿದ್ವಿ. ಆ ಕಾಲನೇ ಒಂಥರ ಮಜವಾಗಿತ್ತು. ಬೇಗ ಕುಲ್ಕು, ಪಾನಿಪುರಿ ತಿನ್ನೋಣ. ಸರಿ ಅಜ್ಜಿ. ಸ್ವಲ್ಪ ಸಮಯದ ನಂತರ ಪಾನಿಪುರಿ ಗೋಲ್ಗಪ್ಪ ಬನ್ನಿ 10 ರೂಪಾಯಿ ಪ್ಲೇಟು 10 ರೂಪಾಯಿ. ನೋಡವ ಚುಪ್ಪಿ ಪಾಪು, ಪಾನಿಪುರಿ ವಯ್ಯ ಇಲ್ಲೇ ನಿಂತ್ಕೊಂಡು ಪಾನಿಪುರಿ ಮಾಡ್ತೀಯಾನೆ. ಬಾಯಲ್ಲಿ ನೀರು ಬರ್ತಿದೆ. ಬಾ ಮಗಳೇ, ಬೇಗ ಹೋಗೋ ನನ್ನ ಪ್ಲೇಟ್ ಪಾನಿಪುರಿ ಇಸ್ಕೊಂಡು ತಿನ್ಬಿಡೋಣ. ನಮ್ಮ ಅಜ್ಜಿ ಹುಟ್ಟು ತಿಂಡಿ ಪೋತಿ, ನನ್ನ ದುಡ್ಡಲ್ಲೇ ಪಾನಿಪುರಿ ತಿನ್ಬೇಕಾ? ನಮ್ಮ ಅಜ್ಜಿ ಅದ್ರ ದುಡ್ಡಲ್ಲೇ ನನಗೂ ಪಾನಿಪುರಿ ಕೊಡಿಸ್ಬೋದಿತ್ತು ತಾನೇ. ಹುಂಡಿ ನೋಡಿದ್ದೆ ತಡ, ಹುಂಡಿಯಿಂದ ದುಡ್ಡು ತೆಗೆಸ್ಬಿಟ್ಟು ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಡ್ತು. ನನ್ನ ದುಡ್ಡು ಕೊಟ್ಟು ಪಾನಿಪುರಿ ತಿನ್ನಕ್ಕೆ ಹೊಟ್ಟೆ ಉರಿತಿದ್ಯಲ್ಲಪ್ಪ. ಇಷ್ಟು ದಿನದಿಂದ ನನ್ನ ಕೈಯಿಂದ ನನ್ನ ದುಡ್ಡು ತೆಗೆದು ಯಾವತ್ತೂ ಒಂದು ಚಾಕ್ಲೇಟ್ ತಗೊಂಡವಳಲ್ಲ. ಎಲ್ಲ ಚಾಕ್ಲೇಟ್ ತಿಂಡಿ ಪಾನಿಪುರಿ ಗೋಬಿ ಮಂಚೂರಿ ಎಲ್ಲಾನು ನಾನು ಬೆಟ್ಟಿಯಾಗಿ ಇಸ್ಕೊಂಡು ತಿಂದವಳು. ಇವತ್ತು ನಮ್ಮ ಅಜ್ಜಿ ಖತರ್ನಾಕ್ ಅಜ್ಜಿ ನನ್ನ ದುಡ್ಡಲ್ಲೇ ಪಾನಿಪುರಿ ತಿನ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ಬಿಡ್ತು. ಹೆಂಗಪ್ಪ ಈ ದುಡ್ಡು ಕೊಟ್ಟು ಪಾನಿಪುರಿ ತಿನ್ನೋದು? ಅಜ್ಜಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಮಾಡ್ತೀನಿ ಇದು. ಅಜ್ಜಿ ಇರೇ ಅಜ್ಜಿ, ಪಾನಿಪುರಿ ಅಂಕಲ್ಗೆ ದುಡ್ಡು ಕಟ್ಬಿಟ್ಟು 2 ಪ್ಲೇಟ್ ಪಾನಿಪುರಿ ಇಸ್ಕೊಂಡ್ಬರ್ತೀನಿ. ಸರಿ ಕಣವ, ಆಯ್ತು ಹೋಗಿ ಇಸ್ಕೊಂಬ. ಪಾನಿಪುರಿ ಅಂಕಲ್, ನಮ್ಮ ಅಜ್ಜಿ ಹಳ್ಳಿಯವರು. ಅವರಿಗೆ ತುಂಬಾ ಖಾರ ತಿಂದು ಅಭ್ಯಾಸ. ನೀವು ಹಾಕೋ ಲೈಟ್ ಖಾರ ಎಲ್ಲ ಅಡ್ಜಸ್ಟ್ ಆಗಲ್ಲ. ಹಂಗಾಗಿ ನನಗೆ 2 ಪ್ಲೇಟ್ ಪಾನಿಪುರಿ ಬೇಕು. ನನಗಂತೂ ಖಾರ ತಿನ್ನಕ್ಕಾಗಲ್ಲಪ್ಪ. ನನಗೋಸ್ಕರ ಲೈಟ್ ಖಾರ ಇರೋ ಪಾನಿಪುರಿ ಮಾಡ್ಕೊಡಿ. ನಮ್ಮ ಅಜ್ಜಿ ತುಂಬಾ ಖಡಕ್ಕು. ಹಸಿರು ಮೆಣಸಿನ್ಕಾಯಿನೇ ಬಾಯಿಗೆ ಹಾಕೊಂಡು ಕಚ ಅಂತ ತಿಂತಾರೆ ಗೊತ್ತಾ ಊಟಕ್ಕೆ. ಹಂಗಾಗಿ ಅವರಿಗೆ ಖಾರವಾಗಿರೋ ಸ್ಟ್ರಾಂಗ್ ಖಾರವಾಗಿರೋ ಪಾನಿಪುರಿ ಮಾಡ್ಕೊಡಿ. ಹೌದಾ ಪುಟ್ಟ, ಸರಿ. ಹಂಗಾದ್ರೆ ನಿಮ್ಮ ಅಜ್ಜಿಗೆ ತೀಕ ಪಾನಿಪುರಿ ಮಾಡ್ಕೊಡ್ತೀನಿ, ನಿನಗೆ ತೀಕ ಇಲ್ದಿರೋ ಪಾನಿಪುರಿ ಮಾಡ್ಕೊಡ್ತೀನಿ. ಅಂಕಲ್ ಏನ್ ಗಲೀಜಾಗಿ ಮಾತಾಡ್ತಾರಪ್ಪ. ಸರಿ ಅಂಕಲ್, ಆಯ್ತು. ಬೇಗ ಅಜ್ಜಿ ಖಾರವಾಗಿರೋ ಪಾನಿಪುರಿ, ನನಗೆ ಲೈಟ್ ಆಗಿರೋ ಪಾನಿಪುರಿ ಮಾಡ್ಕೊಡಿ. ಪುಟ್ಟ, ರೈಟ್ ಸೈಡ್ ಇರೋದು ಖಾರ ತೀಕ ಪಾನಿಪುರಿ, ಲೆಫ್ಟ್ ಸೈಡ್ ಇರೋದು ಖಾರ ಕಡಿಮೆ ಇರೋ ಪಾನಿಪುರಿ ತಗೋತೀನಿ. ಸರಿ ಅಂಕಲ್. ಅಜ್ಜಿ
ಸೂಪರ್ ಆಗಿರೋ ಪಾನಿಪುರಿ ಎಂಜಾಯ್ ಮಾಡು. ನನ್ ದುಡ್ಡಲ್ಲಿ ನಾನ್ ಕೊಡಿಸ್ತಿರೋ ಪಾನಿಪುರಿ. ಹ್ಞೂ ಸರಿ ಕಣವ, ಆಯ್ತು. 4 ಜನಕ್ಕೆ ಕೇಳಂಗೆ ನಾನು ಕೊಡಿಸ್ತೀರಾ ಪಾನಿಪುರಿ ಅಂತ ಅನ್ಬೇಡ. ನನಗೆ ಒಂಥರ ನಾಚಿಕೆ ಆಗುತ್ತೆ. ಏನನ್ಗೆ ನೋಡ್ದರು ಈ ಮುದುಕಿ ಹೋಗಿ ಮೊಮ್ಮಗಳ ಕೈಲಿ ಪಾನಿಪುರಿ ಕೊಡಿಸ್ಕೊಂತೈತಲ್ಲ ಅಂತ ನಗ್ತಾರೆ ಕಣ್ಮನೆ. ಸರಿ ಆಯ್ತು ಅಜ್ಜಿ, ತಿನ್ನು ಎಂಜಾಯ್ ಮಾಡು. ಬೇಗ ಮನೆಗೆ ಹೋಗೋಣ. ನಮ್ 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 ಒಳ್ಳೆ ರುಚಿಯಾಗಿದೆ ಕಣ್ಮನೆ. ತಿನ್ನು ಅಜ್ಜಿ, ಎಂಜಾಯ್ ಮಾಡು. ನನ್ ದುಡ್ಡಲ್ಲೇ ಪಾನಿಪುರಿ ತೆಗೆಸ್ಕೊಂತೀಯಾ? ಸರಿಯಾಗಿ ಖಾರ ಹತ್ಕೊಂಡು ಕಿವಿ ಮೂಗು ಕಣ್ಣು ಬಾಯಲ್ಲೆಲ್ಲ ಹೊಗೆ ಬಂದ್ಬಿಡ್ಬೇಕು. ಅಯ್ಯೋ, ನಮ್ಮ ಅಜ್ಜಿಗೆ ಏನ್ ಬಂದಿದೆ ಹೊತ್ತು? ಇಷ್ಟು ಖಾರ ಆಗಿದ್ರು ಖಾರ ಅಂತಾನೂ ಅಂತಿಲ್ಲ, ಒಳ್ಳೆ ದಯ್ಯ ತಿನ್ನಂಗ್ ತಿಂತಿದೆ. ನಾನೆಲ್ಲಾದ್ರೂ ಇಷ್ಟು ಖಾರ ತಿಂದಿದ್ರೆ ಹತ್ಕೊಂಡು ಓಡ್ಬಿಡ್ತಿದ್ದೆ. ನಮ್ಮಜ್ಜಿ ರಾಕ್ಷಸಿ ಅನ್ಸುತ್ತೆ, ದೆವ್ವ. ಹೆಂಗ್ ತಿಂತಾ ಇದೆ ಈ ಖಾರ ಇರೋ ಪಾನಿಪುರಿನೇ? ಕಡಿಮೆ ಖಾರ ಇರೋ ಪಾನಿಪುರಿನೇ ನನಗೆ ತಿನ್ನಕ್ಕಾಗ್ತಿಲ್ಲ, ಖಾರ ಅನ್ನಿಸ್ತಿದೆ. ಈ ನಮ್ಮಜ್ಜಿ ಯಾಕೆ ಹಿಂಗ್ ತಿಂತಿದ್ಯೋ ಗೊತ್ತಿಲ್ಲ. ಅಜ್ಜಿ ಹೇಗಿದೆಯಾ ಅಜ್ಜಿ ಪಾನಿಪುರಿ? ಒಂಥರ ಖಾರ ಕಣವ, ಮಜ್ಜವಾಗಿದೆ, ಖಾರವಾಗಿ ತಿನ್ನಕ್ಕೆ. ಅಯ್ಯೋ, 1 ಪ್ಲೇಟ್ ಪಾನಿಪುರಿ ತಿಂದು ನನ್ನ ನಾಲ್ಗೆಲ್ಲ ಸುಟ್ಟು ಹೋದಂಗೆ ಆಗ್ತಿದೆ ಕಣವ ಚುಪ್ಪಿ ಪಾಪು. ಖಾರ. ಅಯ್ಯೋ, ನೀರು ಕೊಡ್ರ ಯಾರಾದ್ರೂ? ನನ್ನ ನಾಲ್ಗೆನೆ ಸುಟ್ಟು ಕೆಂಡಕ್ಕೆ ಹಾಕಿ ಹುರ್ದಂಗಿದೆ ಕಣ್ರೋ. ಅಯ್ಯೋ, ಅದು ಯಾವ ಕೇಡಿ ಖಾರ ಹಾಕಿದನಲ್ಲೋ ಇವನ್ ಬಾಯಿಗಲ್ಲ, ಇವನ್ ನಾಲಿಗೆ ಬಿಡ. ಯಾವ ಕೇಡಿನ ಪಾನಿಪುರಿ ಇದು? ಅಯ್ಯೋ, ಖಾರ ತಡೆಯಕ್ಕಾಗ್ತಿಲ್ಲ. ಹಂಗೆ ಆಗಬೇಕು, ಅಜ್ಜಿ ನಾಲ್ಗೆ ಸುಡಬೇಕು. ಅಜ್ಜಿ ಇಲ್ಲೆಲ್ಲೂ ನೀರೇ ಇಲ್ಲ ಅಜ್ಜಿ. ಮನೆಗೆ ಹೋಗ್ಬೇಕು ನೀರ್ ಕುಡಿಯಕ್ಕೆ. ನೀನೆಲ್ಲಾದ್ರೂ ಪಾನಿಪುರಿ ಅಂಕಲ್ ಹತ್ರ ನೀರ್ ಕೇಳಿದ್ರೆ ಅವ್ರು ಖಾರವಾಗಿರೋ ಪಾನಿ ಕೊಟ್ಬಿಡ್ತಾರೆ. ಅದು ಸಖತ್ ಖಾರ ಅಜ್ಜಿ. ನನಗೂ ಖಾರ ಆಗ್ತಿದೆ, ನಡಿ ಅಜ್ಜಿ ಮನೆಗೆ ಹೋಗಿ ನೀರ್ ಕುಡಿಯೋಣ. ಗಾಳಿಲಿ ನಾಲ್ಗೆ ಹಿಂಗೆಲ್ಲ ಅನ್ಸಿದ್ರೆ ಒಂಚೂರು ಖಾರ ಸರಿ ಹೋಗ್ಬೋದು. ಅಯ್ಯೋ ಖಾರ, ಅಯ್ಯೋ ಮನೆಗೆ ಹೋಗ್ಬಿಟ್ಟು ನೀರು ಕುಡಿಬೇಕು. ನಡಿಯವ ಚುಪ್ಪಿ ಪಾಪು. ಅಯ್ಯೋ ಖಾರ, ಹೊಟ್ಟೆ ಎಲ್ಲ ಉರಿತಿದೆ, ಕಿವಿ ಮೂಗು ಬಾಯಿ ಬ್ಯಾಕು ಎಲ್ಲೆಲ್ಲೋ ಗಾಳಿ ಬರ್ತಿದೆ, ಹೊಗೆನೆ ಬರ್ತಿದೆ. ಖಾರ. ಹಂಗೆ ಆಗ್ಬೇಕು ನಮ್ಮ ಅಜ್ಜಿಗೆ. ನನ್ ದುಡ್ಡಲ್ಲೇ ಪಾನಿಪುರಿ ಕೊಡಿಸ್ಕೊಂಡ್ ತಿನ್ನುತ್ತಾ ತಿಂಡಿ ಪೋತಿ ಅಜ್ಜಿ. ಹೋಗು ಚೆನ್ನಾಗಿ ನೀರ್ ಕುಡಿ. ಹೆಂಗೆ ಫ್ರೆಂಡ್ಸ್ ನನ್ನ ಐಡಿಯಾ ನೋಡಿದ್ರಾ? ನಮ್ಮ ಅಜ್ಜಿಗೆ ಹೆಂಗ್ ಖಾರವಾಗಿರೋ ಪಾನಿಪುರಿ ತಿನ್ನಿಸ್ಬಿಟ್ಟೆ. ಹಂಗೆ ಆಗ್ಬೇಕು ನಮ್ಮ ಅಜ್ಜಿಗೆ. ನನ್ನ ದುಡ್ಡಲ್ಲೇ ಪಾನಿಪುರಿ ತಿನ್ನಕ್ಕೆ ಎಷ್ಟು ಧೈರ್ಯ ಅದಕ್ಕೆ. ಅದು ಅಜ್ಜಿ. ನನಗೆ ಅಜ್ಜಿ ಯಾವಾಗಲೂ ಪಾನಿಪುರಿ ಕೊಡಿಸ್ಬೇಕು, ನನ್ನ ಹತ್ರ ತೆಗೆಸ್ಕೊಂತಾರ. ಅದಕ್ಕೆ ನಾನು ಹಂಗೆ ಮಾಡಿದ್ದು. ಅಜ್ಜಿ ಹಂಗೆ ಆಗಬೇಕು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.